ನಮಸ್ಕಾರ ಬಂಧುಗಳೇ, ನೋಡಿ ಇದು ಚನ್ನಗಿರಿ ತಾಲ್ಲೂಕಿನ ಎರೆಬಿಳ್ಚಿ ರಸ್ತೆಯ ಬಳಿ ಲೆಕ್ಹಳ್ಳಿ ಕಾಲುವೆ. ಬೆಳಗ್ಗೆ ಮತ್ತು ಸಂಜೆ ಮಕ್ಕಳು ಶಾಲೆಯಿಂದ ಬಂದು ಹೋಗುವ ಮಾರ್ಗ, ಇದು ಓಡಾಡುವ ಜಾಗ. ಮಕ್ಕಳು ಈ ಕಾಲುವೆಯ ಬಳಿ ಆಟ ಆಡುವಾಗ ಅಥವಾ ನೀರಿನಲ್ಲಿ ಹೋಗುವಾಗ ಬಿದ್ದು ಪ್ರಾಣ ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ. ಇಂತಹ ಘಟನೆಗಳು ಈ ಹಿಂದೆಯೂ ನಡೆದಿವೆ ಮತ್ತು ಸೇತುವೆಯ ಪಕ್ಕ ಎರಡೂ ಕಡೆ ಕಾಂಕ್ರೀಟ್ ಅಡ್ಡಗೋಡೆ ನಿರ್ಮಿಸುವುದು ಬಹಳ ಮುಖ್ಯ. ಯಾಕೆಂದರೆ ರಸ್ತೆಯಲ್ಲಿ ಬರುವುದು ಯಾವುದೇ ವಾಹನಗಳು ಸ್ವಲ್ಪ ವ್ಯತ್ಯಾಸವಾದರೆ ಅದು ನೇರವಾಗಿ ಕಾಲುವೆಗೆ ಬೀಳುವ ಸಾಧ್ಯತೆ ಕೂಡ ಕಂಡುಬರುತ್ತದೆ. ಅದಕ್ಕೋಸ್ಕರ ಭವಿಷ್ಯದಲ್ಲಿ ಇಲ್ಲಿ ಯಾವುದೇ ಅಪಘಾತಗಳನ್ನು ಸಂಭವಿಸದಂತೆ ಈ ಕಾಲುವೆಯ ಸುತ್ತಲೂ ತಂತಿ ಬೇಲಿ ಅಥವಾ ಸ್ಟೀಲ್ ರೈಲಿಂಗ್ ವ್ಯವಸ್ಥೆ ಮಾಡಬೇಕು ಎಂದು ನಾನು ನಮ್ಮ ಗ್ರಾಮ ಪಂಚಾಯಿತಿ ಮತ್ತು ಚಾನಲ್ ಇಲಾಖೆಯ ಅಧಿಕಾರಿಗಳಲ್ಲಿ ನಾನು ವಿನಂತಿಸುತ್ತೇನೆ. ಮತ್ತು ಇಂತಹ ಶಾಂತಿಸಾಗರ ಹೋಗುವ ದಾರಿಯಲ್ಲಿ ಲೆಕ್ಹಳ್ಳಿ ಕಾಲುವೆ ಹತ್ತಿರ ಮತ್ತು ಸಂತೆಬೆನ್ನೂರು ಹೋಗುವ ರಸ್ತೆಯಲ್ಲಿ ಅಲ್ಲಿ ಲೆಕ್ಹಳ್ಳಿ ಕಾಲುವೆ ಹತ್ತಿರ ಎಚ್ಚರಿಕೆ ಬೋರ್ಡ್ ಹಾಕಬೇಕು. ಯಾಕಂದರೆ ನಿರಂತರವಾಗಿ ಯುವಕರು ಸಾವನ್ನಪ್ಪುತ್ತಾರೆ. ಈ ಹೊರಗಿಂದ ಬರುವ ಯುವಕರಿಗೆ ಇಲ್ಲಿಂದ ಮಾಹಿತಿ ಇಲ್ಲ, ಎಷ್ಟು ಆಳ ಇದೆ, ಎಷ್ಟು ಅಪಾಯ ಇದೆ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ನೋಡಿ, ಒಂದು ವಾರದಲ್ಲಿ 2 ಘಟನೆ ಆಗಿದೆ. ಒಂದು ಹೊಸದುರ್ಗದ ಯುವಕ ಸ್ನಾನ ಮಾಡಿಗೆ ಹೋಗಿ ಮುಳುಗಿ ಸಾವನ್ನಪ್ಪಿದ್ದಾನೆ. ಮತ್ತು 3 ದಿನ ನಂತರ ನಮ್ಮ ಹರಿಹರ 2 ಯುವಕರು ಸ್ನಾನ ಮಾಡಿಗೆ ಹೋಗಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಇಂತಹ ಅನೇಕ ಘಟನೆ ನಿರಂತರವಾಗಿ ನಡೀತಾ ಇದೆ. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಈ ನಮ್ಮ ಗ್ರಾಮ ಪಂಚಾಯತ್ ಅಧಿಕಾರಿಗಳಲ್ಲಿ ಮತ್ತು ನಮ್ಮ ತಹಸೀಲ್ದಾರ್ ಅವರಲ್ಲಿ ಮತ್ತು ಈ ಚಾನಲ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ಳೋದೇನೆಂದರೆ, ದಯಮಾಡಿ ನೀವು ಈ 3 ಜಾಗ ಎಚ್ಚರಿಕೆ ಬೋರ್ಡ್ ಹಾಕಬೇಕು.